ನಮಸ್ಕಾರ ವೀಕ್ಷಕರೇ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು 09. ನಾವು ಇವತ್ತು ಒಂದು ಹೊಸ್ದಾಗಿರೋ ವ್ಲಾಗ್ ಮಾಡೋಣ ಅಂತ ಹೊರಟಿದ್ದೀವಿ. ಆ ವ್ಲಾಗ್ ಏನಂತಂದರೆ, ನಮ್ಮ ಗುರುಗಳ ಜೊತೆ 24 hours ಅಂತಂದರೆ ಈ 24 ಗಂಟೆ ಬರೋ 24 ಗಂಟೆಗಳಲ್ಲಿ ಗುರುಗಳು ಏನು ಮಾಡ್ತಾರೆ ಒಂದು ದಿವಸದಲ್ಲಿ ಅನ್ನೋದೇ ಇವತ್ತಿನ ಕಂಟೆಂಟ್ ನಮ್ಮದು. ಈ ಕಂಟೆಂಟ್ ಬಗ್ಗೆ ನಾನು ಸ್ವತಃನೇ ಮಾಡೋಣ ಅಂತ ಬಂದಿದ್ದೀನಿ. ಸೊ ಗುರುಗಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಏನು ಮಾಡ್ತಾರೆ ಅನ್ನೋದು ನನಗೂ ಐಡಿಯಾ ಇಲ್ಲ. ಪ್ರತಿಯೊಂದು ನಾನು 24 ಗಂಟೆಯಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. 24 ಗಂಟೆ ಆದಮೇಲೆ ನಾನು ಎಡಿಟಿಂಗ್ ಮಾಡಿ ಇದನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಸ್ಟೇ ಟ್ಯೂನ್ ಅವರ್ ಚಾನಲ್ ಮಂಜು 09. ಥ್ಯಾಂಕ್ ಯು. ಗುರುಗಳೇ ನಮಸ್ಕಾರ. ನಮಸ್ತೆ. ಇಲ್ಲಿ ನಾವು ಎಲ್ಲಿ ಹೊರಟಿದ್ದೀವಿ ಗುರುಗಳೇ? ಸರ್, ಶ್ರೀರಂಗಪಟ್ಟಣ ಹತ್ರ ಒಂದು ಹಳ್ಳಿಗೆ ಹೋಗ್ತೀವಿ. ಅಲ್ಲಿಗೆ? ಹೌದು ಸರ್. ಅಲ್ಲೋಗಿ ಸರ್ ಅವರು ನಿನ್ನೆ ದೇವಸ್ಥಾನಕ್ಕೆ ಬಂದಿದ್ರು. ದೇವಸ್ಥಾನಕ್ಕೆ ಬಂದು ಅವ್ರ ಕೈಯಲ್ಲಿ ಸ್ವಲ್ಪ ನೆಗೆಟಿವ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಅದು ಮನೆಗೆ ದಿಗ್ಬಂಧನ ಮಾಡಿ ಮನೆಗೆ ಹೋಗಿ ದಿಗ್ಬಂಧನ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಒಂದೇ ಜಾಗದಲ್ಲಿ ದೇವಸ್ಥಾನದಲ್ಲಾಗಲಿ ಸ್ಮಶಾನದಲ್ಲಿ ಮಾಡಿದ್ರೆ ಕ್ಲಿಯರ್ ಆಗಲ್ಲ. ಆಯ್ತಾ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದು ಎಷ್ಟೇ ದೂರ ಇರಲಿ ಅವ್ರ ಮನೆಗೆ ಹೋಗಿ ದಿಗ್ಬಂಧನ ಮಾಡಿಬಿಟ್ಟು ಬಂದ್ರೇ ಈಗ 15 ದಿವಸ 20 ದಿವಸ ಟೈಮ್ ಕೊಡ್ತೀರಿ. ಅಷ್ಟರೊಳಗಡೆ ಎಲ್ಲ ನಾರ್ಮಲ್ ಬರುತ್ತೆ. ಈಗ ಯಾಕಂತಂದರೆ ಈಗ ಅವರು ಸುಮಾರು 7-8 ವರ್ಷಕ್ಕೆ ಅನುಭವಿಸ್ತಾ ಇದ್ದಾರೆ. ಅದು ಒಂದೇ ಸಲ ಕ್ಲಿಯರ್ ಆಗಲ್ಲ. ಆದರೆ ಮೈಗಿರೋದು ಹೋಗಿರುತ್ತೆ. ಆ ಮೈ ನೋವು, ಕೈ ನೋವು, ಚಳುಕು, ಚೇಮು ಬರೋದು ಅವೆಲ್ಲನೂ ಈಗ ಒಂದೇ ಸಲ ಕ್ಲಿಯರ್ ಆಗಲ್ಲ. ಅದೆಲ್ಲ 18 days 21 days ಟೈಮ್ ಇರುತ್ತೆ. ಆ ಪೂಜೆ ಕ್ಲಿಯರ್ ಆದಮೇಲೆ ಅಷ್ಟರೊಳಗಡೆ ಅವ್ರಿಗೆ ನಾರ್ಮಲ್ ಆಗುತ್ತೆ. ಆಮೇಲೆ ಗುರುಗಳೇ, ನೆಗೆಟಿವ್ ಎನರ್ಜಿ ಅಂದರೆ ಯಾವ ಥರ? ಸರ್, ಅವ್ರಿಗೆ ಪ್ರೇತ ಆತ ಮಾಡಿದ್ದು ಮೈ, ಅದಕ್ಕೋಸ್ಕರ ಅದನ್ನು ಕ್ಲಿಯರ್ ಮಾಡಿದೆ ಸ್ಮಶಾನದಲ್ಲಿ. ಈಗ ಹೋಗಿ ಅಲ್ಲಿ ಅವ್ರ ಮನೆಗೆ ದಿಗ್ಬಂಧನ ಮಾಡಿ ಪೂಜೆಗೆ ಕೊಟ್ಟು ಬಂದರೆ ಅಲ್ಲಿಗೆ ಅವ್ರದ್ದು ಕ್ಲೋಸ್ ಆಗುತ್ತೆ. ಅದಕ್ಕೆ ಸರಿ. ಅವ್ರ ಹೆಸರು ಗುರುಗಳೇ ನಮಸ್ಕಾರ. ನಮಸ್ತೆ ಸರ್. ಗುರುಗಳೇ ತುಂಬ ದೂರ ಬಂದ್ಬಿಟ್ಟಿದ್ರಾ? ಏನು ಸಮಾಚಾರ ಗುರುಗಳೇ, ಇಷ್ಟು ದೂರ ಬಂದಿದ್ದು? ಸರ್, ಅಮ್ಮನವರು ಜಗನ್ಮಾತೆ ಆಶೀರ್ವಾದದಿಂದ ಇಲ್ಲಿ ಒಂದು ಅಂಗವಿಕಲರ ಸಂಸ್ಥೆ ಇದೆ, ಅಲ್ಲಿ ಬಂದು ನೋಡ್ಕೊಂಡು ಒಂದು ಇದು ಮಾಡ್ಬೋದು. ಹೌದಾ? ಈಗ ಈ ಆಶ್ರಮಕ್ಕೆ ಬರಬೇಕಂತಾಗಲಿ, ಈ ಆಶ್ರಮಕ್ಕೆ ಡೊನೇಷನ್ ಕೊಡಬೇಕಂತಾಗಲಿ ಅಮ್ಮನವ್ರ ಆಜ್ಞೆ ಆಗಿತ್ತಾ, ಇಲ್ಲ ನಿಮ್ಮ ಸ್ವಂತ ವಿಚಾರ? ಹೆಂಗೆ ಗುರುಗಳೇ? ನಾನೇನು ಮಾಡೋದು ಸರ್, ಅಮ್ಮನವ್ರ ಆಜ್ಞೆ ಆಗಿರೋದ್ರಿಂದ ಬೇಸಿಕ್ಲಿ ನಿಮಗೆ ಪಬ್ಲಿಸಿಟಿ ಇಷ್ಟ ಆಗಲ್ಲ, ಆದ್ರೂ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ನನ್ನ ಕುತೂಹಲದಿಂದ ನಾನು ಮಾಡ್ತಾಯಿದ್ದೀನಿ ಗುರುಗಳೇ. ನೀವು ಮಾಡಬೇಡಿ ಅಂತ ಹೇಳಿದ್ರೇನು ನಾನು ತೊಗೊತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸರಿ ಸರ್. ಸೊ ಈ ಥರ ಕಂಪ್ನಿಗಳಿಗೆ ನಾವು ಕಾಲ್ ಮಾಡಿಬಿಟ್ಟು ಸೊ ಅವ್ರ ಹತ್ರ ಅಪ್ರೋಚ್ ಮಾಡ್ತೀವಿ. ಈ ಥರ ಡಿಸೇಬಲ್ ಮಕ್ಕಳಿದ್ದಾರೆ, ಸೊ ಅವ್ರಿಗೆ ಫುಡ್ಗೆ, ಎಜುಕೇಷನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ಸೊ ಅವಾಗ ಏನು ಈಗ ಸ್ಪಾನ್ಸರ್ಸ್ ಏನು ಮಾಡ್ತಾರೆ, ಸೊ ಅವ್ರ ಬೇಸಸ್ ಮೇಲೆ ಇದು ಟ್ರೈನಿಂಗ್ ಆಗ್ಬೋದು, ಎಜುಕೇಷನ್ ಆಗ್ಬೋದು, ಮಕ್ಕಳಿಗೆ ಫ್ರೀ ಆಫ್ ಕಾಸ್ಟ್ ಆಗ್ಬೋದು. ಸೊ ಇವೆರಡು ಈ ಕಡೆ ಇರೋದು ಫಂಡ್ ರೈಸಿಂಗ್ ಅಲಂಗಿತ ಅವೇರ್ನೆಸ್ ಇವೆರಡು ಇದೆ. ಸರಿ. ನಿಮಗೆ ಒಂದು 475 500 ಬರುತ್ತೆ. ಆ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ಫುಡ್ ಎಲ್ಲ ಸರ್ವ್ ಮಾಡಿರ್ಬೇಕು. ಇಲ್ಲ, ನಮ್ಮ ಹತ್ರ ಈಗ ನಮ್ಮದು ಕೆಟ್ಟೋಗಿದೆ, ನಾವು ಬರೋಕ್ಕಾಗಲ್ಲ. ನಾನು ನಿಮ್ಗೆ ಬೇಕಂದ್ರೆ ಫೋಟೋಸ್ ವೀಡಿಯೋಸ್ ಎಲ್ಲ ಖಂಡಿತ ಏನು ಬೇಡ ನಮಗೆ, ಅದರ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ತುಂಬ ದಿವಸ ಫೋನ್ ಮಾಡಿದ್ರು, ನಮ್ಗೆ ಬರೋಕ್ಕೆ ಟೈಮ್ ಸಿಗ್ತಿಲ್ಲ. ಹಾಗಾಗಿ ಹಿಂಗೆ ಬಂದು ಅಂದ್ಬಿಟ್ಟು ಅದು ಇದು ಮಾಡಿ ಪೇಮೆಂಟ್ ನಾನು ಡಿಸ್ಪ್ಲೇನ್ ಬೇಡ, ಹೆಸರು ಬರ್ತದೆ ಸರ್. ಅದರ ನಿಮ್ಮದು ಪೇಮೆಂಟ್ ಎಲ್ಲ ಇದು ಮಾಡ್ಕೊಂಡು ಇದು ಮಾಡಿಬಿಡಿ ಸರ್. ಗುರುಗಳೇ ನಮಸ್ಕಾರ. ನಮಸ್ತೆ ಸರ್. ಗುರುಗಳೇ, ನಾನು ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನದಲ್ಲಿ ಬಲಭಾಗದಲ್ಲಿ ಒಂದು ಬೃಹತ್ವಾದ ದೊಡ್ಡದಾದ ಹಳ್ಳ ನೋಡಿದೆ. ಈ ಹಳ್ಳದ ಸಮಾಚಾರ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಮ್ಮ ವೀಕ್ಷಕರಿಗಾಗಿ ಒಂದೆರಡು. ಸರ್, ಇದು ಬಂದು ಹಳ್ಳ ಅನ್ನೋದಕ್ಕಿಂತ ಇಲ್ಲಿ ಬಂದು ಬರೋಂಥ ಭಕ್ತಾದಿಗಳಿಗೆ ಎಲ್ಲೆಲ್ಲ ಹೋಗಿ ವಾಸಿಯಾಗಿರಲ್ಲ ಎಲ್ಲ ರೀತಿ ಕಾಯಿಲೆಗಳನ್ನು. ಇದು ಕಲ್ಯಾಣಿ ಅಂತ ನಾವು ಮಾಡ್ತಾಯಿರೋದು. ಬಂದಂಥ ಭಕ್ತಾದಿಗಳು ಇಲ್ಲಿ ಸ್ನಾನ ಮಾಡಿ ಆದರೂ ಅವ್ರಿಗೆ ಪರಿಹಾರ ಆಗಲಿ ಅಂತ ಬಿಟ್ಟು ಇದು ಕಲ್ಯಾಣಿ ಥರ ಮಾಡ್ತಾಯಿದ್ದೀವಿ ಸರ್. ಕಲ್ಯಾಣಿ ಅಂದರೆ ಇಲ್ಲಿ ಸ್ನಾನ ಮಾಡೋದಂದರೆ ಒಂಥರ ಪುಣ್ಯ ಸ್ನಾನ ಅಂತ ಹೇಳ್ಬೋದು. ಅವ್ರು ಮಾಡಿರೋ ಪಾಪಕರ್ಮಗಳು ಕಳ್ಕೊಳ್ಳೋದಕ್ಕೆ ನೀವು ಇಷ್ಟೊಂದು ದೊಡ್ಡದಾದ ನಿರ್ಧಾರ ತಗೊಂಡು ದೊಡ್ಡದಾದ ಕಲ್ಯಾಣ ಮಾಡೋಕ್ಕೆ ಮುಂದೆ ಬಂದಿದ್ದೀವಿ. ಹೌದು ಸರ್, ಖಂಡಿತ. ಸಮಾಜದ ಹಿತಕ್ಕಾಗಿ ನೀವು ಮಾಡ್ತಾ ಇದ್ದೀರ. ಹೌದು ಸರ್. ನಿಜವಾಗ್ಲೂ ನೀವು ಮಾಡ್ತಿರೋ ಈ ಪ್ರಯತ್ನಕ್ಕೆ ನಮ್ಮ ವತಿಯಿಂದ ತುಂಬ ವಂದನೆಗಳು. ನಮಸ್ತೆ ಸರ್. ಆಮೇಲೆ ಗುರುಗಳೇ, ಇಲ್ಲಿ ದೇವಸ್ಥಾನಕ್ಕೆ ಬಂದಿರೋರು 99% ಅನ್ನೋದಕ್ಕಿಂತ ನಮಗೆ 100% ಇಲ್ಲಿ ಬಂದಮೇಲೆ ಒಳ್ಳೆಯದಾಗಿದೆ ಅಂತ ಎಷ್ಟೋ ಜನ ಭಕ್ತಾದಿಗಳು ಹೇಳಿದ್ದಾರೆ. ಹಾಗೆ ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ನಿಮ್ಮ ಕಡೆಯಿಂದ ಒಂದು ಮಾತು ಸರ್. ಅದು ಬಂದು ನಾವು ಒಂದೇ ಈಗ
ಜನ ಏನು ಮಾಡ್ತಾರೆ ಅಂದರೆ ದೇವಸ್ಥಾನದಲ್ಲಿ ಹೋಗಿ ಪರಿಹಾರ ಮಾಡಿಸ್ಕೊಂಡ್ಬಿಡ್ತಾರೆ. ಅದು ಕ್ಲಿಯರ್ ಆಗಲ್ಲ, ಅಲ್ಲಿ ತಕ್ಷಣ ಕ್ಲಿಯರ್ ಆಗುತ್ತೆ, ಆ ಜಾಗದಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಅದು ಪ್ರಾಬ್ಲಮ್ ಮತ್ತೆ ಅದಿರೇ ಇರುತ್ತೆ. ಅಲ್ಲಿ ಮೈಯಾಗಿರೋ ಗಾಳಿ ಆಗಲಿ ಬಿಟ್ಬಿಟ್ಟಿರ್ತೈತೆ ಜಾಗದಲ್ಲಿ, ಆ ಮೈಯಾಗಿರೋ ಗಾಳಿ ಬಿಟ್ಟ ತಕ್ಷಣ ಅದು ಇಲ್ಲಿ ಜಾಗದಲ್ಲಿ ಬಿಟ್ಟೋಗುತ್ತೆ, ಮತ್ತು ಮನೆಗೆ ಬಿಟ್ಟೋಗುತ್ತೆ. ಇಲ್ಲಿಂದ ಹೋಗಿ ವಾರ 15 ದಿವಸ ಎಲ್ಲ ತಿಂಗಳಿಗೆ ಅಲ್ಲಿ ಬರುತ್ತೆ ಅದು. ಅದಕ್ಕೇನು ಮಾಡ್ತೀರಿ, ನಾವು ಎಷ್ಟೇ ದೂರ ಇರಲಿ, ಯಾವ ರಾಜ್ಯನೇ ಆಗಿರಲಿ, ನಮ್ಮ ದೇಶದಲ್ಲಿ ಯಾವುದೇ ಭಾಗಕ್ಕೆ ನಾವು ಕರೆದ್ರೂ ನಾವು ಹೋಗ್ತೀವಿ. ಹೋಗಿ ಅವ್ರ ಮನೆಗೆಲ್ಲ ದಿಗ್ಬಂಧನ ಮಾಡಿ ಸರಿಪಡಿಸ್ಕೊಟ್ಬಿಟ್ಟು ಬಂದ್ರೆ ಅದು ಶಾಶ್ವತ ಪರಿಹಾರ ಸರ್. ಅದಕ್ಕೆ ಇತ್ತು ಅಭಿಷೇಕ ಎಲ್ಲ. ನಾನು ಇದಕ್ಕೆ ಮೊದಲು ಬಂದಾಗ ಈ ದೇವಸ್ಥಾನದಲ್ಲಿ ಒಂದ್ಸರಿ ಅಮ್ಮನವರ ದೇಗುಲದ ಮೇಲೆ ಒಂದು ಮರ ಬಿತ್ತು. ಆನಂತರ ಅಮ್ಮನವ್ರನ್ನ ಸ್ಥಳಾಂತರ ಮಾಡಿದ್ರಿ. ಮತ್ತು ಇವಾಗ ಅಲ್ಲಿಂದ ಅಮ್ಮನವ್ರ ಆಜ್ಞೆ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲಿಗೆ ಬಂದ ಮೇಲೆ ಅಮ್ಮನವ್ರದ್ದು ದೇವಸ್ಥಾನ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ತೀರಾ ನಮ್ಮ ವೀಕ್ಷಕರಿಗಾಗಿ? ಸರ್, ಅದು ಬಂದು ಮರ ಬಿದ್ದಾಗ ಅಮ್ಮನ ಸ್ಥಳಾಂತರ ಮಾಡಿದ್ದೀರಿ ಪಕ್ಕಕ್ಕೇನೆ. ಹಾಗಾಗಿ ಅಲ್ಲಿ ಅದಕ್ಕೆ ಮುಂಚೆನೇ ಇಲ್ಲಿ ಅಮ್ಮನ ಒಂದು ಸ್ಥಳ, ಇಲ್ಲಿ ಮುಖ್ಯ ಸ್ಥಳ ಇದು. ಇಲ್ಲೇ ಅಮ್ಮನ ದೇವಸ್ಥಾನ ಕಟ್ಟೋದಿಲ್ಲಿ ಇದು ಶಾಶ್ವತವಾಗಿ. ಹಾಗಾಗಿ ಅಮ್ಮ ಇದು ವರ್ಷ ಆಯ್ತು ಈಗ ಇಲ್ಲಿ ಕಳಸ ಸ್ಥಾಪನೆ ಆಗಿ ಭೂಮಿ ಪೂಜೆಗೆ. ಈಗ ಪಾಯದ ಪೂಜೆ ಮಾಡೋದಕ್ಕೆ ಅಮ್ಮ ಇನ್ನೂ ಸಮಯ ಕೊಟ್ಟಿಲ್ಲ. ಅಂದ್ರೆ ಅಮ್ಮನವ್ರು ಇನ್ನೂ ಆಜ್ಞೆ ಸಿಕ್ಕಿಲ್ಲ ಅಂತ? ಇಲ್ಲ ಸರ್, ದಿನಾಂಕ ಸಿಕ್ಕಿಲ್ಲ. ದಿನಾಂಕ ಸಿಕ್ಕಿದ ತಕ್ಷಣ ಅದರದ್ದು ಏನು ಪೂಜಾ ಪುನಸ್ಕಾರಗಳೈತೋ ಅದು ಮಾಡಿ ಕೆಲಸ ಶುರು ಮಾಡ್ತೀವಿ ಸರ್. ಆಮೇಲೆ ಗುರುಗಳೇ, ನಾನು ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡದಾಗಿ ಒಂದು ಹಳ್ಳ ನೋಡಿದ್ದೆ, ಅದೇನು ಹಳ್ಳ ಅಂತ ಹೇಳ್ತೀರಾ ಸರ್? ಅದು ಕಲ್ಯಾಣಿ ಸರ್. ಕಲ್ಯಾಣಿ ಮಾಡ್ತೀವಿ? ಕಲ್ಯಾಣಿ ಮಾಡೋಣ, ಕಲ್ಯಾಣಿ ಮಾಡ್ತೀವಿ. ಹಾಗೆ ಈಗ ದೇವಸ್ಥಾನದಲ್ಲಿ ಈಗ ಬಂದಿರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಅಭಿಷೇಕ ಮಾಡೋ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದೀರಾ. ಯಾವ ದೇವಸ್ಥಾನದಲ್ಲಿ ಈ ಥರ ಅಭಿಷೇಕ ಮಾಡೋ ಅವಕಾಶ ಕಲ್ಪಿಸ್ಕೊಡಲ್ಲ. ಅದೆಂಥ VIP ಆಗಲಿ, ಅವ್ರು ಎಂಥವ್ರೇ ಆಗಿರಲಿ, ವಿಗ್ರಹ ಮುಟ್ಟಬಾರ್ದು, ವಿಗ್ರಹ ಅಪವಿತ್ರ ಆಗ್ಬಿಡತ್ತೆ, ಮತ್ತು ಆಮೇಲೆ ದೇಗುಲವನ್ನು ಸ್ವಚ್ಛಗೊಳಿಸ್ಬೇಕಂತ ಏನೇನೋ ಹೇಳ್ತಾರಲ್ವ. ನಮ್ಮ ದೇವಸ್ಥಾನಕ್ಕೆ ಏನು ಅದು ಡಿಫ್ರೆಂಟ್ ಆಗಿದೆಯಲ್ಲ ಸರ್? ಈಗ ತಾಯಿಗೆ ಎಲ್ಲ ಮಕ್ಕಳು ಒಂದೇ ಆಯ್ತಲ್ಲ, ಅದರಲ್ಲಿ ಸೆಂಟ್ರಲ್ಲಿ ಇರೋಂಥ ವ್ಯಕ್ತಿಗಳು ಮಾಡೋಂಥ ಕೆಲಸ ಇದೆಯಲ್ಲ ಆಯಿತಾ. ಈಗ ತಾಯಿ ಆಗಿರಲಿ, ಈಗ ತಂದೆ ಆಗಿರಲಿ, ಈಗ ಯಾರೇ ಆಗಿರಲಿ, ಮಕ್ಕಳು ಮುಟ್ಬಿಟ್ರೆ ಯಾರಿಗೂ ಮೈಲಿಗೆ ಆಗಲ್ಲ ಆಯ್ತಲ್ಲ. ಮೈಲಿಗೆ ಆಗಲ್ಲ ಅದು, ಸರಿನಾ? ಯಾಕಂದರೆ ತಾಯಿನ ಮುಟ್ಟಿದ್ರೆ ತಪ್ಪೇನಿದೆ? ಅದೇನು ಕೆಟ್ಟದಾಗಿಲ್ಲ. ಕೈ ಮುಗಿತಾರಲ್ಲ, ತಾಯಿ ಪಾದದಲ್ಲಿ ಕೈ ಮುಗಿತಾರೆ, ಅಮ್ಮನವ್ರ ಆಶೀರ್ವಾದ ತಗೊಂತಾರೆ. ಈಗ ಅದರಲ್ಲಿ ತಪ್ಪೇನಿದೆ ಸರ್? ಆಮೇಲೆ ಗುರುಗಳೇ, ನಾನು ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಹಾಲು ಮತ್ತು ಮೊಸರು ಅಭಿಷೇಕ ನೋಡಿದ್ದೆ. ಹಾಲು ಅಭಿಷೇಕ ಮತ್ತು ಮೊಸರು ಅಭಿಷೇಕ, ಆನಂತರ ಕುಂಕುಮ, ಆನಂತರ ಅರಿಶಿಣದ ಅಭಿಷೇಕ, ಇದೆಲ್ಲ ವಿಶೇಷವಾಗಿ ಮಾಡ್ತಿದ್ರಲ್ವ. ಅಷ್ಟೊಂದು ದ್ರವ್ಯಕ್ಕೆ ಅಂದಾಜಲ್ಲಿ ಎಷ್ಟು ಖರ್ಚಾಗ್ಬೋದು ಗುರುಗಳೇ? ಸರ್, ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಅಮ್ಮನ ಇಷ್ಟೇ ಒಂದು ಪೂಜೆಗೆ ಇಷ್ಟು ಬೇಕಂತ ನಿಗದಿಪಡಿಸ್ತಾರೆ. ಒಂದೊಂದು ದಿವಸಕ್ಕೆ ಒಂದೊಂದು, ಇವತ್ತಿನ ದಿವಸ ಅಮಾವಾಸ್ಯೆ ಇದ್ರೆ ಅದಕ್ಕೆ ಬೇರೆ ಇರುತ್ತೆ. ಈಗ ಒಂದು ದಿವಸ ಮಾಡಿದ್ದು ಇನ್ನೊಂದು ದಿವಸ ಬರಲ್ಲ ಸರ್. ಹೌದೌದು, ಆ ಥರ ಅದರ ಖರ್ಚುಗಳು ಅದನ್ನ ಲೆಕ್ಕ ಇಲ್ಲ ಸರ್ ಇಲ್ಲಿ. ಆಮೇಲೆ ಗುರುಗಳೇ, ಈಗ ಕಲ್ಯಾಣಿ ಕಟ್ಸ್ತೀರಿ ಅಂತಿದ್ರೆ ಅದು ಒಂಥರ ದೊಡ್ಡ ಪ್ರಾಜೆಕ್ಟ್. ಹೌದು ಸರ್. ಅಂದಾಜು ವೆಚ್ಚ ಎಷ್ಟಿರ್ಬೋದು ಗುರುಗಳೇ? ಸರ್, ಅದು ಬಂದು ಇನ್ನು ಅದೆಲ್ಲ ಅಮ್ಮನವರು ಆಜ್ಞೆ ಮಾಡ್ತಾರೆ. ಇಷ್ಟೇ ಹಿಂಗೆ ಬರಬೇಕು, ಇದೇ ಚಿತ್ರಗಳು ಬರಬೇಕು, ಇಲ್ಲಿ ಇದೇ ಥರ ಬರಬೇಕು ಅಂತ ಅಮ್ಮ ಹೇಳ್ತಾರೆ. ಅದ್ರ ಮೇಲೆ ಇದಾಗುತ್ತೆ ಸರ್, ವ್ಯತ್ಯಾಸ ಆಗುತ್ತೆ. ಹಾಗೆ ಗುರುಗಳೇ, ಈಗ ಅಮ್ಮನವ್ರ ದೇಗುಲಕ್ಕೆ ಪ್ಲಾನ್ ಆಗಲಿ ಮತ್ತು ಅದಕ್ಕೆ ಪರ್ಮಿಷನ್ಸ್ ಆಗಲಿ ಏನಾದರೂ ಪ್ರಯತ್ನ ಮಾಡಿದ್ರೆ? ಸರ್, ಅದೆಲ್ಲ ಪ್ಲಾನ್ ಎಲ್ಲ ಆಗಿದೆ. ಅಮ್ಮ ಇಷ್ಟಿಷ್ಟೇ ಬರಬೇಕು, ಗರ್ಭಗುಡಿ ಇಷ್ಟು ಬರಬೇಕು, ಮತ್ತು ಹಾಲು ಬರಬೇಕು, ಇದು ದೊಡ್ಡ ಹಾಲು ಇಷ್ಟು ಬರಬೇಕು, ಎಲ್ಲ ಅಮ್ಮ ಎಲ್ಲ ಸ್ಕೆಚ್ ಇದು ರೆಡಿ ಮಾಡಿದ್ದಾರೆ. ಅದು ಅಮ್ಮ ಸಮಯ ಕೊಡಲಿ ಅಂತ ಕಾಯ್ತಾ ಇದ್ದೀರಿ ಸರ್. ಅಮ್ಮನವ್ರ ಆಜ್ಞೆಗಾಗಿ ಕಾಯ್ತಾ ಇದ್ದೀರಿ ಸರ್. ಹಾಗೆ ಗುರುಗಳೇ, ಈಗ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾನು ತುಂಬ ಜನರ ಹತ್ರ ಕೇಳ್ಪಟ್ಟಿದ್ದೆ, ಕುಷ್ಮಾಂಡ ಪೂಜೆ ಅಂತ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ದಿರೋ ಕಾರಣ ಅಂದರೆ ಅದ್ರ ಬಗ್ಗೆ ಸಮಾಚಾರ ನನಗೆ ಗೊತ್ತಿಲ್ಲ. ನಮ್ಮ ವೀಕ್ಷಕರಿಗಾಗಿ ಒಂದು ಸ್ವಲ್ಪ ಹೇಳ್ತೀರಾ? ಕುಷ್ಮಾಂಡ ಪೂಜೆ ಅಂದರೆ ಏನು ಸರ್? ಅದು ಕುಷ್ಮಾಂಡ ಪೂಜೆ ಅಂತಂದರೆ ಅದು ಬೂದು ಕುಂಬಳಕಾಯಿ ಅಲ್ಲ. ಬೂದು ಕುಂಬಳಕಾಯಿ ತಿನ್ನೋದಕ್ಕೂ ಉಪಯೋಗಿಸ್ತಾರೆ, ಪೂಜಾ ಪುನಸ್ಕಾರಗಳಿಗೂ ಉಪಯೋಗಿಸ್ತಾರೆ, ದೇವತೆಗಳಿಗೂ ಉಪಯೋಗಿಸ್ತಾರೆ ಅದನ್ನೆಲ್ಲ. ಮತ್ತು ಈಗ ಎಲ್ಲ ಕಡೆನೂ ಅದು ಕುಂಬಳಕಾಯಲ್ಲಿ ದೀಪ ಹಚ್ಚಿ ಅಮ್ಮನವ್ರಿಗೆ, ದೇವತೆಗಳಿಗೆ ಬೆಳಿಗ್ಗೆ ಒಂದು ಒಳ್ಳೆ ಕಾರ್ಯಕ್ಕಾಗುತ್ತೆ. ಮತ್ತು ಕಿತ್ತದಕ್ಕೂ ಉಪಯೋಗಿಸ್ಕೊಂತಾರೆ ಅದನ್ನು. ಇಲ್ಲಿ ಬಂದು ಅಮ್ಮನ ಹತ್ರ ತಂದರೆ ನಾವು ಹೋಮ ಮಾಡಿ ಅದಕ್ಕೆ ಅಮ್ಮನ ಭಾಷೆಯಲ್ಲಿ ಮಂತ್ರಗಳು ಉಚ್ಚಾರಣೆ ಮಾಡಿ ಅದರಲ್ಲಿ ಅಮ್ಮನ ಆಶೀರ್ವಾದ ಸಿಗುತ್ತೆ. ಹಾಗಾಗಿ ಮನೆಗಳಲ್ಲಿ ಕಟ್ಟೋದಕ್ಕೆ ನಾವು ಅದನ್ನು ಕಳಿಸ್ಕೊಡ್ತೀವಿ ಸರ್. 30 ಮೀಟ್ರ್ಗಿಂತ ಮೇಲೆ ಬರೋದು, 30-90 ಹೌದು ಸರ್. ಅಂದಾಜು ಎಷ್ಟು ವೇಟ್ ಬರ್ಬೋದು ಗುರುಗಳೇ? ಸರ್, ಅದು ಅಮ್ಮನ ಇನ್ನೂ ಅದಕ್ಕೆಲ್ಲ ಇನ್ನೂ ಹೇಳಿಲ್ಲ. ಇಷ್ಟಿಷ್ಟು ಬರಬೇಕು ಅಷ್ಟೇ. ಮತ್ತು ಗೋಪುರ, ರಾಜಗೋಪುರ ಮುಂದೆಗಡೆ ರಾಜಗೋಪುರ ಬರುತ್ತೆ. ಆ ರಾಜಗೋಪುರಕ್ಕೆ ಮತ್ತು ಕಲ್ಯಾಣಿ ಪಕ್ಕದಲ್ಲೇ ಅದು ಇದಾಗುತ್ತೆ ಸರ್. ಅದು ಆಮೇಲೆ ಗುರುಗಳೇ, ನಾನು ತುಂಬ ಕೇಳ್ಬಿಟ್ಟಿದ್ದೆ, ನಿಮ್ಮ ಸ್ವಂತ ಜಮೀನಲ್ಲಿ
ಅಮ್ಮನವ್ರ ಆಜ್ಞೆ ಅಂತ ಏನು ಧಿಕ್ಕಾರ ಮಾಡಿದಿರ, ಅಮ್ಮನವ್ರ ಆಜ್ಞೆಗೆ ಹೊರಪಡಿಸ್ಕೊಂಡು ನೀವು ಈ ದೇವಸ್ಥಾನ ಕಟ್ಸ್ಕೊಡ್ತಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಸರ್ ಇದು ಬಂದು ಸ್ವಂತ ಯಾರ್ದು ಇಲ್ಲ ಸರ್, ಇಲ್ಲಿ ಭೂಮಿ ತಾಯಿ ಯಾರಿಗೂ ಸ್ವಂತ ಅಲ್ಲ, ಆಯ್ತಲ್ಲ. ಹಾಗಾಗಿ ಆ ತಾಯಿ ಭೂಮಿ ತಾಯಿ ಅಲ್ಲಿ ಏನು ಇಲ್ಲಿ ಆಜ್ಞೆ ಮಾಡಿದಾಳೆ ಅದನ್ನ ಅಷ್ಟೇ ನಾವು ಮಾಡ್ತಾ ಇದ್ದೀರಿ. ಆ ದೇವತೆಗಳು ಕುತ್ಕೊಂಡು ಇಲ್ಲಿ ಇದು ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ ಅಷ್ಟೇ. ಇಲ್ಲಿ ಸ್ವಂತ ಅಂತ ನಂದು ಏನಿಲ್ಲ ಸರ್. ಕರೆಕ್ಟಾಗಿ ಗುರುಗಳೇ, ನೀವು ಹೇಳಿದ್ದು ನನಗೂ ಇಷ್ಟ ಆಯ್ತು. ಹಾಗೆ ಈಗಿನ ಕಾಲದಲ್ಲಿ ಯಾರಾದರೂ ದೇವಸ್ಥಾನ ದೇಗುಲ ಖರ್ಚು ಅಂದರೆ ಹಿಂದೆ ಮುಂದೆ ಒಂದು ಸರಿ ಯೋಚನೆ ಮಾಡೋ ಜನ ಅಂಥದ್ರಲ್ಲಿ ನೀವು 1.5 ಎಕರೆ ಜಮೀನಲ್ಲಿ ಅಮ್ಮನವರ ಆಜ್ಞೆ ಪ್ರಕಾರ ಇಷ್ಟು ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ, ತುಂಬ ಹೆಮ್ಮೆ ಆದ ವಿಚಾರ. ಹಾಗಾಗಿ ನಿಮಗೆ ನಮ್ಮ ಪ್ರೇಕ್ಷಕರ ಕಡೆಯಿಂದ ವಂದನೆಗಳು. ನಮಸ್ತೆ ಸರ್. ತುಂಬ ಧನ್ಯವಾದ. ನಮಸ್ತೆ ಸರ್. ಮೇಡಮ್, ವಾಗ್ದಾನ ಅಂತ ಕೇಳಿದ್ರಲ್ಲ, ಏನದು ವಾಗ್ದಾನ? ವಾಗ್ದಾನ ಅಂದರೆ ಈಗ ಹುಣ್ಣಿಮೆ ಅಮಾವಾಸ್ಯೆ ದಿನ ಇವ್ರು ಜಾತ್ರೆ ಥರ ಮಾಡ್ತಾರೆ. ಅಮ್ಮನ ಎತ್ಕೊಂಡೋಗಿ ಊರು ಸುತ್ತಾರೆ. ಅವಾಗ ಅಮ್ಮ ಒಂದು ಕಡೆ ನಿಂತಾಗ ಯಾರಾದರೂ ಬಂದು ಕೇಳ್ತಾರೆ ಈ ಪ್ರಾಬ್ಲಮ್ ಇದೆ ಅಂತ. ಆ ಪ್ರಾಬ್ಲಮ್ನ ಅಮ್ಮಂಗೆ ಹೇಳ್ತಾರೆ. ಏನಾದ್ರು ಪ್ರಾಬ್ಲಮ್ಗೆ ಸಿಚುವೇಶನ್ ಆ ಪ್ರಾಬ್ಲಮ್ಗೆ ಸಾಲ್ವ್ ಆಗೋದಿದ್ರೆ ಈ ಕಡೆ ತಿರುಗಿ, ಲೆಫ್ಟಿಗೆ ತಿರುಗಿ, ಇಲ್ಲ ರೈಟಿಗೆ ತಿರುಗಿ ಅಂತಾರೆ. ರೈಟಿಗೆ ಬಂದರೆ ನೆರವೇರುತ್ತೆ ಅಂತ, ಲೆಫ್ಟಿಗೆ ಬಂದರೆ ನೆರವೇರಲ್ಲ ಅಂತ. ಧನ್ಯವಾದ. ಈಗ ಸ್ಮಶಾನ ಪೂಜೆ ಅಂತ ಅಂದ್ರಲ್ಲ, ಸ್ಮಶಾನ ಕಾಳಿ ಪೂಜೆ ಅಂತ ಉಂಟು. ನೀವಲ್ಲಿ ಆ ಕಾಳಿ ಪೂಜೆಗೆ ಹೋಗಿದ್ರಾ? ಹಾಂ, ಹೋಗಿದ್ವಿ. ಏನಾಗಿತ್ತು ಅಲ್ಲಿ? ಅಲ್ಲಿ ಅವ್ರದ್ದೇ ಅಂದ್ರೆ ರಂಗೋಲಿ ಬಿಡೋದು ಹೇಳಿ ಒಂದ್ ಕಡೆ ಇದ್ದಿದ್ನ ಬಿಡ್ತಾರೆ. ಆದ್ರೆ ಅಲ್ಲಿ ಹಂಗಿರ್ಲಿಲ್ಲ, ದೇವರೇ ಹೇಳ್ತಾರಂತ ಹಿಂಗಿಂಗ್ ಬಿಡ್ಬೇಕು ಅಂತ. ಅಲ್ಲಿ ರಂಗೋಲಿ ಬಿಟ್ಟಿದ್ದು ಬೇರೆ ಯಾವ ಕಡೆನೂ ಕಾಣಕ್ ನಾವು ಸಿಗೋದಿಲ್ಲ, ಆ ತರ ಬಿಟ್ಟಿದ್ರು. ಮತ್ತೆ ವಾಪಸ್ ನನ್ನ ಹೋಗಿ ಅಲ್ಲಿ ನಿಲ್ಸಿದ ತಕ್ಷಣ ಒಂಥರ ಭಯ. ಕಾಮನ್ ಅಲ್ಲ ಸ್ಮಶಾನ ನೋಡಿದ್ರೆ ಭಯ, ಆ ತರ ಭಯ ಆಗಿತ್ತು. ಆಮೇಲೆ ಅದ್ ತ್ರಿಶೂಲ ಇಟ್ಕೊಳಕ್ ಹೇಳಿದ್ರು, ಇಟ್ಕೊಂಡಾಗ ಫುಲ್ ಮೈಯೆಲ್ಲ ವೈಬ್ರೇಟ್ ಆಯ್ತು, ಭಯ ಆಗ್ತಿತ್ತು. ನನ್ ಈ ತುಟಿ ಈ ತರ ಇರ್ಲಿಲ್ಲ, ಹಿಂಗ ಹೋಗೋ ತರ ಆಗ್ತಿತ್ತು. ಫುಲ್ ಭಯ, ಕೈಯೆಲ್ಲ ಶಿವರಿಂಗ್ ಆಗ್ತಿತ್ತು, ಅಷ್ಟು ಭಯ. ಗುರುಗಳೇ ನಮಸ್ಕಾರ. ತುಂಬ ದೂರ ಬಂದ್ಬಿಟ್ಟಿದ್ರೆ ಗುರುಗಳೇ. ಸಮರ್ಥ ನಮ್ಮ ಅನಾಥಾಶ್ರಮ ಅಂತಿದೆ. ರೈಟ್ ಸರ್,